ಈ ಆಡಿಯೋನ ಕೇಳೋಕ್ಕೂ ಮೊದಲು ನೀವು ದಯವಿಟ್ಟು ಇಯರ್ಫೋನ್ ಅನ್ನ ಬರೆಸಬೇಕಾಗತ್ತೆ. ಯಾಕಂದ್ರೆ ತುಂಬಾ ಪರ್ಸನಲ್ ಆಗಿ ಮಾತಾಡಿದರೆ, ತುಂಬಾ ಪರ್ಸನಲ್ ಅಂದ್ರೆ ನೀವು ನಿಜಕ್ಕೂ ಕೂಡ ಹೇಳ್ಕೊಳ್ಳೋಕೆ ಆಗೋದಿಲ್ಲ ಆ ರೀತಿ ಮಾತಾಡಿದ್ದಾರೆ. ಇವನು ಸ್ವಾಮೀಜಿ ಅನ್ನೋದನ್ನ ಮರೆತು ಮಾತಾಡಿದರೆ, ಆ ಒಂದು ಆಂಟಿ ಏನಿದ್ದಾರೆ ಅವರು ಮತ್ತೊಬ್ಬರ ಹೆಂಡತಿ ಅನ್ನೋದನ್ನ ಬಿಟ್ಟು ಮಾತಾಡಿದ್ದಾರೆ. ಯಾವ ಮಟ್ಟಕ್ಕೆ ಕೆಚಡವಾಗಿ ಮಾತಾಡಿದ್ದಾರೆ ಅಂದ್ರೆ, ನಿಜಕ್ಕೂ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಯಾರಾದರೂ ಈ ಸ್ವಾಮೀಜಿ ಅದು ಇದು ಅಂದ್ಕೊಂಡು ಓಡಾಡ್ತಿದ್ರೆ ದಯವಿಟ್ಟು ಅದನ್ನ ಅಲ್ಲಿಗೆ ನಿಲ್ಲಿಸ್ರಿ. ಯಾವ ಸ್ವಾಮೀಜಿನೂ ದೇವರಲ್ಲ, ಅವನು ಹೇಳೋದು ಯಾವುದು ಕೂಡ ನಡೆಯೋದಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಇಂತಹವರನ್ನ ನೋಡಿದ ಮೇಲೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ, ಭಯ ಆಗತ್ತೆ. ಹೆಣ್ಣು ಮಕ್ಕಳು ಯಾವ ರೂಟಿಗೆ ಹೋಗ್ತಿದ್ದಾರೆ ಯಾವುದಕ್ಕೂ ಕೂಡ ಒಂದು ಚೂರು ಭಯನೂ ಬೀಳ್ತಾ ಇಲ್ಲ ಅಂತ ಹೇಳಿ ತುಂಬಾ ಅಸಹ್ಯವಾಗಿ ಮಾತಾಡಿದ್ದಾರೆ. ಅವನ್ನ ನಾನು ಬೀಪ್ ಹಾಕಿದ್ದೀನಿ. ಯಾವುದನ್ನ ಕೇಳಬಹುದು ಅಷ್ಟರ ಮಟ್ಟಿಗೆ ಕೇಳಬಹುದಷ್ಟೇ. ದಯವಿಟ್ಟು ಇಯರ್ಫೋನ್ ಬಳಸಿ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಆಡಿಯೋ ಪ್ಲೇ ಆಗುತ್ತೆ. ಈ ಆಡಿಯೋ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತಾ ಈಗ ಈ ಆಡಿಯೋನ ಕೇಳ್ಕೊಂಡು ಬನ್ನಿ. ಹಲೋ, ಅವನಿಗೆ ಹೇಳ್ತೀನಿ ನಾನೇ, ಲವ್ವರು ನಾನೇ, ಎಲ್ಲದು ನಾನೇ. ದಿನಕ್ಕೆ 4 ಸಲ 5 ಸಲ ಅದ್ರಲ್ಲೂ ಏನ್ ಗೊತ್ತಾ, ನನ್ನ ಗಂಡನ ಔಟ್ ಮಾಡ್ಸೋದು ಸುಖನೇ ಬೇರೆ. ನೀನ್ ಯಾವಳೆ, ನೀನ್ ಹೋಗಿ ನಿನ್ ಗಂಡನ ಅದನ್ನ ಬಿಟ್ಕೊಂಡು ನಮ್ಮ ಗಂಡ ಹೆಂಡತಿ ವಿಷಯದಲ್ಲಿ ನೀನ್ ಯಾಕೆ ಬರ್ತೀಯಾ? ನನ್ಗೆ ಅದ ಅರ್ಥ ಆಗ್ತಾ ಇಲ್ಲ. ಚಿನಿ ಬಾ ಬಾ, ನೆಕ್ತಿಯ ತಾನೆ ಲೇ. ನಮ್ಗೇನ್ ರಾತ್ರಿನೇ ಬೇಕಾ? ಕಾರಲ್ಲಿ, ಬೆಡ್ಡಲ್ಲಿ, ಸೋಫಾದಲ್ಲಿ, ಆಫೀಸಲ್ಲಿ, ಎಲ್ಲಿ ಬೇಕಲ್ಲ. ಅದು ನನ್ನ ಮಗಳು ಸುವೀಕ್ಷಾ ಇಲ್ಲ ಅಂತ ಅಂದ್ರಂತೂ ಬಿಡು, ಎಲ್ಲ ಕಡೆ ಬಾತ್ರೂಮು ಎಲ್ಲ ಕಡೆ ಮಾಡ್ತೀವಿ. ಅದ್ರಲ್ಲೂ ನನ್ನ ಗಂಡ ಅಂತೂ ಹಾಚಿದ ಕಿಸ್ ಮಾಡು. ಲವ್ ಯು. ಇಲ್ಲಿ ಕೇಳಿಲ್ಲಿ, ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಿಲ್ಲ ನಂಗೆ. ಇವಳೇ ನನ್ನ ಸರ್ವಸ್ವ, ಇವಳನ್ನು ಪಡಿಬೇಕು ಅನ್ನುವಂಥ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದ ನಾನು. ಅವಳು ನನ್ನ ಹಿಂದೆ ಬಂದವಳಲ್ಲ. ಅವಳಿಗೆ ಒಮ್ಮೆಲೆ ಬೇಕು ಅಂತಂತಂದ್ರೆ ಚಿಟಕಿ ಹೊಡೆದ್ರೆ 1000 ನಾಯಿಗಳು ಎದುರುಗಡೆಗೆ ಬೊಬೊ ಅಂತೇಳಿ ಬರೋಂಥ ಬಿದ್ವು. ಆದರೆ 4 ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದ್ದೀನಿ. ಗೊತ್ತಾಯ್ತಾ ಮೇಡಮ್?